ಮೋಸ ಹೋಗಿರೋ ಯಾಕೆ ನನ್ನ ಇಷ್ಟ ತುಂಬಾ ಜನ ಇದ್ದಾರೆ, ಯಾರು ಬರ್ತಾ ಇಲ್ಲ. ಕ್ರಿಕೆಟ್ ಇಷ್ಟ, ಸೊ CCL ಆಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ಏನೇ ನಾನು ಎಂಜಾಯ್ಮೆಂಟ್ ಕೇಳಿದ್ರೆ ನಾನು ದುಡ್ಡು ಕೇಳೋದು. ಯಾಕೆ ಹಿರಿಯ ಕಲಾವಿದರ ಮಗ ನಿರ್ದೇಶಕರು ಶ್ರೀ ಅವ್ರ ಜೊತೆ ಆತ್ಮೀಯತೆ ಇದೆ, ನಂಗೆ ಅವರನ್ನು ಇಷ್ಟ. ಸೊ ಅವ್ರು ನಡೆಸಲ್ಲ. KCC ಆಡ್ತೀನಿ, 1-2 ಆಡ್ತೀನಿ. ತುಂಬಾ ದುಡ್ಡು ಡಿಮ್ಯಾಂಡ್ ಮಾಡಿದ್ರೆ ಟೀಮ್ನ ಕಟ್ ಮಾಡಿಸ್ತಾರೆ. ಸೊ ಫೈನಲಿ 4 ಮೊನ್ನೆ ಆಡಿದೆ, KP ಶೇಖರ್ ಅಂತ ಒಳಗೆ ಆಡಿದೆ. ನಾನು ರೆಗ್ಯುಲರ್ ಸಿನಿಮಾ 3 ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ನನ್ನ ಒಡನಾಟ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಬಿಟ್ಟು ಇವ್ರಿಗೆ ಏನಾದ್ರೂ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡಾಗ ನನ್ನ ದುಡ್ಡನ್ನ ವಂಚನೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್. 9 ವರ್ಷ ಯಾಕೆ ವೇಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ ಕುಟುಂಬದವರು ಮೋಸ ಮಾಡಲ್ಲ, ಕೊಡ್ತಾರ ನಮ್ಗೆ, ಅಣ್ಣನ ರೀತಿಗಿದ್ದಾರೆ, ನಂಗೆ ಅವ್ರು ಕಾಣ್ಬೋದಲ್ಲಿ ಇಂಡಸ್ಟ್ರಿ ಎಲ್ಲೋ ಒಂದ್ ಕಡೆ ಅವಕಾಶ ಕೊಟ್ಟು ಬೆಳೆಸ್ತಾರೆ ಅನ್ನೋ ನಂಬಿಕೆಯಲ್ಲೇ ಬಂದೆ. ಅವರು ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ರಾಮ ಲಕ್ಷ್ಮಣಗೋಸ್ಕರ ಎಷ್ಟು ನಿಯತ್ತಾಗಿದ್ದಾರೆ, ಲಕ್ಷ್ಮಣ ರಾಮನಿಗೋಸ್ಕರ ಆ ನಿಯತ್ ಅವ್ರಿಗೆ ಟೋಟಲಿ ಎಷ್ಟು ಕೊಟ್ಟಿದ್ರಿ? ಅಣ್ಣ ನಾನು 22 ಲಕ್ಷ ಬರ್ಬೇಕು ಅಂದ್ರೆ ಹೆಂಗೆ ಟೋಟಲಿ ಕೊಟ್ಟಿದ್ದೆ? ಹೌದು, ಕೊಟ್ಟಿರೋದು 200 ಗೋಲ್ಡ್ ಅವ್ರಿಗೋಸ್ಕರ. ಸಿನಿಮಾ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದಾರಾ? ಇದಲ್ಲ ಹಂಗಲ್ಲ ಅಣ್ಣ, ಸಿನಿಮಾ ನಾನು ದುಡ್ಡು ಕೇಳಿ ಸಿನಿಮಾ ತೋರಿಸೋದಷ್ಟೇ. ಅವಕಾಶ ಕೊಡ್ತೀನಿ, ವಂಚನೆ ಮಾಡೋದು, ದುಡ್ಡು ತಗೊಳ್ಳೋದು. ತಗೊಂಡ ಮೇಲೆ ಏನಂದ್ರೆ 9 ಲಕ್ಷ ಕ್ಯಾಶ್ ತಗೊಂಡು ಬಡ್ಡಿ ಕೊಡ್ತೀನಿ. ಲಾಸ್ಟ್ 200 ಕೊಡ್ತೀನಿ ಅವ್ರಿಗೆ ಹೇಳ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ಗೋಲ್ಡ್ ಖರ್ಚು ಮಾಡ್ತಾ ಇದ್ದೀನಿ, ಅದನ್ನ ಅಟ್ಲೀಸ್ಟ್ ಲಾಸ್ಟ್ ಹೆಲ್ಪ್ ಮಾಡ್ತೀನಿ, ಬಡ್ಡಿ ಕಟ್ಕೊಂಡು ಹೋಗ್ತೀನಿ. ಅವರು ಆಯ್ತು ಪ್ಲಸ್ ಮಾಡ್ಬಿಡು, ನಾನು ಅಮೌಂಟ್ ಸಾಲ ತೀರಿಸ್ಬಿಡು, ನಾನು ಸಿನಿಮಾ ಗೆದ್ಕೂಡಲೇ ಕೊಡ್ತೀನಿ. ಬಟ್ ಓಪನ್ ಆಗಿ ಏನ್ ಫೈನಲ್ ನಂದು ಆಸೆ ಏನಂದ್ರೆ, ಎಲ್ಲಿ ಒಂದ್ ಕಡೆ ನಾನು ಸುದೀಪ್ ಸರ್ನ ಸಂಪರ್ಕ ಮಾಡಕ್ಕಾಗಲ್ಲ, ಅವ್ರ ಸಂಪರ್ಕ ಕಟ್ ಮಾಡ್ತಾರೆ ಅನ್ನೋ ಬೈದಲ್ಲಿ ಇಲ್ಲಿಯವರು ಬಾಯಿ ಮುಚ್ಕೊಂಡಿದ್ದೆ. ಸುದೀಪ್ ಜೊತೆಗೆ ಮಾಡಿಸುವ ಅಂತ ಹೇಳಿ ಮಾಡಿರೋದು. ಅವಕಾಶ ಕೊಡ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಭಯ. ಕೊಡ್ತೀನಿ ನನಗೆ ಆ ಬೈದಲ್ಲೇ ನಾನು ಬದುಕೊಂಡು ಇಲ್ಲಿವರೆಗೂ ತೊಡ್ಕೊಂಡ್ ಬಂದೆ. ಇಲ್ಲ ಬೇಡ ಆಕ್ಚುಲಿ ಇದು ಬೇರೆ ತರ ಆಗಿರೋದು. ಬಿಡಿ ಸರ್, ಅಲ್ಲೇ ಬಂದು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಒಂದ್ಸರಿ ನೋಡ್ಬೇಡಿ ನೀವು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಪೂಜೆ ಆಫ್ಟರ್ನೂನ್ ಪಕ್ಕ ಮನೆ ಶನಿವಾರ ಶುಕ್ರವಾರ ಸ್ಟಾರ್ಟ್ ಮಾಡಿದ್ರು. ಲಾಯರ್ ನಿಂತ್ಕೊಂತೀನಿ ಅಂತ ನಾನು ಹಾಕ್ತೀನಿ ಮಂಗಳವಾರ ಮೆಸೇಜ್ ಹಾಕಿರೋದು. ಲಾಸ್ಟ್ ಮಂಗಳವಾರ ಡೇಟ್ ಎಲ್ಲ ಅಯ್ಯೋ ನಿಮ್ಗೆ ಡ್ರಾಮಾ ನೋಡಿದೀನಿ ಚೆನ್ನಾಗಿ, ಚಾಲೆಂಜ್ ಮಾಡಿ ನೋಡೋಣ, 9 ಇಯರ್ಸ್ ಇಂದ ನೋಡ್ಕೊಂಡು ಬಂದಿನಿ, 9 ಇಯರ್ಸ್ ಇಂದ ವೇಟ್ ಮಾಡೋದು. ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದು, ರೆಕಾರ್ಡ್ಸ್ ಎಲ್ಲ ಬೇರೆ ಚಾನಲ್ ಬರ್ತದೆ ರೆಕಾರ್ಡ್ಸ್. ಚೆಕ್ ಅಲ್ಲ, ನಾನೆಲ್ಲ ಕೊಟ್ಟಿದ್ದು ಅಕೌಂಟ್ ಪೇ ಕೊಟ್ಟೆ, ಆಮೇಲೆ ಕ್ಯಾಶ್ ಕೊಟ್ಟಿದ್ದು. ಬಟ್ ಅವ್ರು 2 ಬ್ಲಾಂಕ್ ಚೆಕ್ ಇದೆ, 2 ಬ್ಲಾಂಕ್ ಚೆಕ್ ಇದೆ. ಈ 2 ಬ್ಲಾಂಕ್ ಚೆಕ್ನು ನಾನು ಅಕೌಂಟ್ ಕೊಟ್ಮೇಲೆ ಅಕೌಂಟ್ ಕ್ಲೋಸ್ ಮಾಡಬೇಕು. ಸೊ ನಾನು ಯಾಕೆ ಚೇಂಬರ್ ಬಂದೆ ಅಂದ್ರೆ, ನಾನು ಕಲಾವಿದ, ನಮ್ಮ ಕುಟುಂಬ, ಒಬ್ಬ ಡೈರೆಕ್ಟ್ ನಿರ್ದೇಶಕರನ್ನ ಎದುರಾಕೊಳ್ಳೋದ್ರಿಂದ ಅವರು ಲೈಫ್ ಹಾಳು ಮಾಡಬಾರ್ದು. ಇಲ್ಲಿ ಸುಖಾಂತರ ಅಧ್ಯಕ್ಷ ಮುಖಾಂತರ ಸೊ ರಾಜ್ಕುಮಾರ್ ಸಾಹೇಬ್ ಗುಣಾದಿ ಇದು ಇಲ್ಲೊಂದ್ ಕಡೆ ನಮ್ಮ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೊರತ ಒಂದು ಚೇಂಬರ್ ವರ್ಗು ಬಂದೆ. ಬಟ್ ನಾನು ಮಾಧ್ಯಮ ಮರಿ ಹೋಗಿದ್ರೆ, ಮಾಧ್ಯಮ ನಂಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ನಾನು ಆಚೆ ಬರಕ್ಕೆ. ನನ್ ದಾರಿ ಸಿಗ್ಲಿಲ್ಲ, ಇನ್ನೊಂದು ಬೇರೆ ಆಪ್ಷನ್ ಇದೆಲ್ಲ ಅದೆಲ್ಲ ಮೆನ್ಷನ್ ಮಾಡಿದ್ದೆ ನೀಟಾಗಿ. ಓಕೆ ಸರ್, ಮೋಸ ಹೋಗಿರೋ ಯಾಕೆ ನನ್ನ ಇಷ್ಟ ತುಂಬಾ ಜನ ಇದ್ದಾರೆ, ಯಾರು ಬರ್ತಾ ಇಲ್ಲ. ಕ್ರಿಕೆಟ್ ಇಷ್ಟ, ಸೊ CCL ಆಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ಏನೇ ನಾನು ಎಂಜಾಯ್ಮೆಂಟ್ ಕೇಳಿದ್ರೆ ನಾನು ದುಡ್ಡು ಕೇಳೋದು. ಯಾಕೆ ಹಿರಿಯ ಕಲಾವಿದರ ಮಗ ನಿರ್ದೇಶಕರು ಶ್ರೀ ಅವ್ರ ಜೊತೆ ಆತ್ಮೀಯತೆ ಇದೆ, ನಂಗೆ ಅವರನ್ನು ಇಷ್ಟ. ಸೊ ಅವ್ರನ್ನ ಮಾಡ್ತಿದ್ದಾರೆ, ಮತ್ತೆ ರಾಣಾ ಸಿಂಬಲ್ ಮಾಡ್ತೀನಿ. ನಾನು ಯಾವಾಗ ತುಂಬಾ ಪ್ರೆಷರ್ ಆಗ್ತೀನೋ, ಈಗ ನಿಮ್ಗೆ ಸಿನಿಮಾದಲ್ಲಿ ಅಂದ್ರೆ ನಂದು ಆರೋಪ ಏನಂದ್ರೆ, ದುಡ್ಡು ತಗೊಂಡು ಯಾಮಾರ್ತಿದ್ರು ಒಂದ್ ಕಡೆ, ಸಿನಿಮಾ ಕೊಡ್ಲಿಲ್ಲ, ಬೇಡ ಸಿನಿಮಾ ಯಾರೋ ಬೇರೆ ಕೊಡ್ತಾರೆ. ನನ್ನ ನೋವು ಏನಂದ್ರೆ, ನಮ್ಮಂತ ಕಲಾವಿದರು ಪುಟ್ಟ ಕಲಾವಿದರು ಕನಸು ಕಟ್ಕೊಂಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.